Hi, hello everyone. Welcome to my channel Srushti Tutorial for Maths. I am your Parashuram. ನಾನು ಇವತ್ತಿನ ದಿನ ನಿಮಗೆ ಕ್ಲಾಸ್ 10th ಅಲ್ಲಿ ಬರ್ತಕ್ಕಂಥ ಚಾಪ್ಟರು ಇಂಪಾರ್ಟೆಂಟ್ ಚಾಪ್ಟರ್ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಂಟ್ರಡಕ್ಷನ್ ಜೊತೆಗೆ ಎಕ್ಸರ್ಸೈಸಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ಸನ್ನು ಕೂಡ ಸಾಲ್ವ್ ಮಾಡ್ತಾ ಇದ್ದೀನಿ. ಈ ಚಾಪ್ಟ್ರಲ್ಲಿ ಸುಮಾರು 3ರಿಂದ 4 ಅಂಕಕ್ಕೆ ನಿಮಗೆ 100% ಕ್ವಶನ್ಸ್ ಬರ್ತದೆ. ತುಂಬ ಇಂಪಾರ್ಟೆಂಟ್ ಚಾಪ್ಟರ್, ಹಾಗೆ ತುಂಬ ಈಸಿ ಇರ್ತಕ್ಕಂಥದ್ದು. ಇದನ್ನು ನೀವು ಖಂಡಿತವಾಗ್ಲೂ ನೀವು ಸ್ಟಡಿ ಮಾಡಿದ್ರೆ ಎಕ್ಸಾಮಲ್ಲಿ ಸ್ಕೋರ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಇಲ್ಲಿ ಈಗ ನಾವು ಕ್ಲಾಸ್ನ ಶುರು ಮಾಡೋಣ. ನೋಡಿ, ಇಲ್ಲಿ ಫಸ್ಟ್ ಕ್ಲಾಸ್ 10th ಬರ್ತಕ್ಕಂಥ ಚಾಪ್ಟರ್ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸಿಗೆ ಸಂಬಂಧಪಟ್ಟಾಗೆ ನಾವು ಇಂಟ್ರಡಕ್ಷನ್ ಕೊಡ್ತಾ ಇದ್ದೀವಿ. ಇಲ್ಲಿ ಸರ್ಕಲ್ಸ್ ಅನ್ನೋ ಬಗ್ಗೆ ನೀವು ಸಾಕಷ್ಟು ಬೇಸಿಕಲಿ ಕೆಲವೊಂದು ಕಾನ್ಸೆಪ್ಟ್ಸ್ ಅನ್ನು ನೀವು ತಿಳ್ಕೊಂಡಿರ್ತೀರ. ಸರ್ಕಲ್ ಅಂತ ಹೇಳಿದ್ರೆ ಏನೇನು ಇರುತ್ತೆ ಅಂತ ಹೇಳಿ ನಾವಿಲ್ಲಿ ಡಿಸ್ಕಷನ್ ಮಾಡೋದಾದ್ರೆ, ಹಿಯರ್ ದಿಸ್ ಈಸ್ ದ ಸರ್ಕಲ್. ಈ ಒಂದು ಸರ್ಕಲ್ ನಲ್ಲಿ ಬಂದ್ಬಿಟ್ಟು ಸರ್ಕಲ್ ನ ಸೆಂಟರ್ ಓ ಅಂತ ಹೇಳ್ತೀವಿ. ಅಂಡ್ ದೆನ್ ದ ಓ ಎ ಈಸ್ ದ ರೇಡಿಯಸ್ ಆಫ್ ದ ಸರ್ಕಲ್. ಹಿಯರ್ ಸರ್ಕಲ್ ಅಂತ ಹೇಳಿದ್ರೆ ಇಲ್ಲಿ ನಾವು ಫಸ್ಟ್ ಏನ್ ತಿಳ್ಕೊಬೇಕು ಅಂದ್ರೆ, ಏನು ಸೆಂಟರ್ ಪಾಯಿಂಟ್ ಇಂದ ಒಂದು ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲಿ ಅಥವಾ ಒಂದು ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ದೂರದಲ್ಲಿ ಇರ್ತಕ್ಕಂಥ ಎಲ್ಲಾ ಪಾಯಿಂಟ್ಸ್ ಅನ್ನ ಎಲ್ಲಾ ಪಾಯಿಂಟ್ಸ್ ಅನ್ನ ಜಾಯಿನ್ ಮಾಡಿದಾಗ ಒಂದು ಏನು ಜಿಯೋಮೆಟ್ರಿಕಲ್ ಫಿಗರ್, ಪ್ಲೇನ್ ಫಿಗರ್ ಏನ್ ಫಾರ್ಮೇಶನ್ ಆಗುತ್ತೆ ಅದನ್ನ ನಾವು ಸರ್ಕಲ್ ಅಂತ ಹೇಳ್ತೀವಿ. ಈ ಸರ್ಕಲ್ ನಲ್ಲಿ ಸೆಂಟರ್ ಓ ನಿಂದ ಎ ಪಾಯಿಂಟ್ ಅನ್ನ ತಗೊಂಡ್ರೆ ಇದು ಓ ಎ ಏನಾಗಿರುತ್ತೆ, ರೇಡಿಯಸ್ ಅಂತ ಹೇಳ್ತೀವಿ ನಾವು. ಈ ಒಂದು ರೇಡಿಯಸ್ ಸರ್ಕಲ್ನ ಯಾವುದೇ ಭಾಗದಿಂದ ಸರ್ಕಲ್ನ ಸರ್ಕಂಫರೆನ್ಸ್ ಏನಿದೆ ಇದು ಸುತ್ತಳತೆ ಅಂತ ಹೇಳ್ತೀವಿ. ದಿಸ್ ಇಸ್ ಕಾಲ್ಡ್ ಸರ್ಕಂಫರೆನ್ಸ್. ಈ ಒಂದು ಸರ್ಕಂಫರೆನ್ಸ್ ನ ಯಾವುದೇ ಪಾಯಿಂಟ್ ಅಲ್ಲಿ ಇಟ್ಕೊಂಡು ಆ ಪಾಯಿಂಟಿಗೆ ಓ ಪಾಯಿಂಟ್ ಇಂದ ಸೆಂಟರ್ ಪಾಯಿಂಟ್ ಓ ನಿಂದ ಲೈನ್ ಅನ್ನು ಹಾಕಿದ್ರೆ ದಟ್ ಈಸ್ ಕಾಲ್ಡ್ ರೇಡಿಯಸ್. ಆಲ್ ರೇಡಿಯಸ್ ಆರ್ ಈಕ್ವಲ್ ಇನ್ ಒನ್ ಸರ್ಕಲ್. ಒಂದು ಸರ್ಕಲ್ ನಲ್ಲಿ ಹಾಕ್ತಕ್ಕಂಥ ಎಲ್ಲಾ ರೇಡಿಯಸ್ ಈಕ್ವಲ್ ಆಗಿರ್ತವೆ. ಇದಾದ ನಂತರ ಕಾರ್ಡ್ ಬರುತ್ತೆ. ಕಾರ್ಡ್ ಅಂತ ಹೇಳಿದ್ರೆ ದಿಸ್ ಈಸ್ ಕಾರ್ಡ್ ಬಿ ಅನ್ನೋದೊಂದು ಪಾಯಿಂಟ್, ಸಿ ಅನ್ನೋದೊಂದು ಪಾಯಿಂಟ್. ಸರ್ಕಂಫರೆನ್ಸ್ ನ ಮೇಲೆ 2 ಪಾಯಿಂಟ್ ಮಾರ್ಕ್ ಮಾಡಿ ಆ 2 ಪಾಯಿಂಟ್ ಅನ್ನ ಜಾಯಿನ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಕಾರ್ಡ್ ಅಂತ ಹೇಳ್ತೀವಿ. ಈ ಕಾರ್ಡ್ ಅಲ್ಲೇ ಒಂದು ಬಿಗ್ಗೆಸ್ಟ್ ಕಾರ್ಡ್ ಬರುತ್ತೆ. ಅದೇನು ಅಂತ ಹೇಳಿದ್ರೆ ಎ ಲೈನ್ ಸೆಗ್ಮೆಂಟ್ ಆರ್ ಎ ಕಾರ್ಡ್ ವಿಚ್ ಈಸ್ ಪಾಸಸ್ ಥ್ರೂ ಎ ಸೆಂಟರ್ ಪಾಯಿಂಟ್ ನ ಮುಖಾಂತರ ಪಾಸ್ ಆದಂತ ಒಂದು ಕಾರ್ಡ್ಗೆ ನಾವು ಡಯಾಮೀಟರ್ ಅಂತ ಕರಿತೀವಿ. ಈ ಡಯಾಮೀಟರ್ ರೇಡಿಯಸ್ ನ 2 ಇರುತ್ತೆ. ಓಕೆನಾ? ಅದರ ಅರ್ಥ ಏನು, ನಾವಿಲ್ಲಿ ನೆನ್ಪಿಟ್ಕೊಳ್ಬೇಕು. ರೇಡಿಯಸ್ ಅನ್ನ ನಾವು ಸಿಂಬಲಿಕಲಿ ಸ್ಮಾಲ್ ಆರ್ ಅಂತ ರೆಪ್ರೆಸೆಂಟ್ ಮಾಡಿದ್ರೆ ಆರ್ ಇಸ್ ಈಕ್ವಲ್ ಟು ಡಿ ಡಿವೈಡೆಡ್ ಬೈ 2 ಅಂತ ಹೇಳ್ತೀವಿ. ಡಿ ಅಂತ ಹೇಳಿದ್ರೆ ಡಯಾಮೀಟರ್ ಡಿವೈಡೆಡ್ ಬೈ 2. ಈ ಒಂದು ರಿಲೇಷನ್ ಎಲ್ರಿಗೂ ಕೂಡ ನೆನಪಿರಬೇಕು. ಈ ಕೆಲವೊಂದು ರಿಲೇಷನ್ಸ್ ಅನ್ನ ಬಳಸ್ಕೊಂಡೆ ನೀವು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋದು. ಆರ್ ಇಸ್ ಈಕ್ವಲ್ ಟು ಡಿ ಬೈ 2. ಹಾಗೇನೆ ರೇಡಿಯಸ್ ಆದ್ಮೇಲೆ ಇಲ್ಲಿ ಆರ್ಕ್ ಅಂತ ಬರುತ್ತೆ. ಬಿ ಇಂದ ಸಿ ಗೆ ಹಾಕಿರ್ತಕ್ಕಂಥ ಕರುಡು ಸರ್ಫೇಸ್ ಏನಿದೆ, ಕರುಡು ಲೈನ್ ಏನಿದೆ, ಸರ್ಕಲ್ ನ ಸರ್ಕಂಫರೆನ್ಸ್ ಅಂತ ಏನ್ ಕರಿತೀವಿ ಈ ಪಾಯಿಂಟು, ಈ ಬಿ ಇಂದ ಸಿ ಗೆ ಇರ್ತಕ್ಕಂಥ ಈ ಒಂದು ಕರ್ವ್ ಅನ್ನ ನಾವು ಆರ್ಕ್ ಅನ್ನೋ ಪದವನ್ನ ಬಳಸ್ಬಿಟ್ಟು ಹೇಳ್ತೀವಿ. ಇದು ಸರ್ಕಲ್ ನ ಬೇಸಿಕ್ ಕಾನ್ಸೆಪ್ಟ್ ಗೆ ಸಂಬಂಧಪಟ್ಟಾಗೆ. ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಸರ್ಕಲ್ ನ ಒಂದು ಸೆಂಟರ್ ಆಂಗಲ್ ಇನ್ಕ್ಲೈನ್ಡ್ ಇನ್ ದ ಸೆಂಟರ್ ಆಫ್ ದ ಸರ್ಕಲ್ ಈಸ್ ಈಕ್ವಲ್ ಟು 360 ಡಿಗ್ರಿ. ಇಟ್ ಈಸ್ ಆಲ್ವೇಸ್ ಈಕ್ವಲ್ ಟು 360 ಡಿಗ್ರಿ. ಸೆಂಟರ್ ನ ಸುತ್ತ ಆಂಗಲ್ ಎಷ್ಟು ಬರುತ್ತೆ ಅಂದ್ರೆ 360 ಡಿಗ್ರಿ ಬರುತ್ತೆ. ಸಪೋಸ್ ನೀವೇನಾದ್ರೂ ಒಂದು ಡಯಾಮೀಟರ್ ನ ನೀವು ಬಳಸಿದ್ರಿ ಅಂತ ಹೇಳಿದ್ರೆ ಆಗ ಏನಾಗತ್ತೆ, ಮೇಲ್ಗಡೆ 180 ಡಿಗ್ರಿ ಬರುತ್ತೆ ಸ್ಟ್ರೈಟ್ ಲೈನ್ ಆಗಿರೋದ್ರಿಂದ, ಕೆಳಗಡೆ 180 ಡಿಗ್ರಿ ಬರುತ್ತೆ. ಅಲ್ಲಿಗೆ ಟೋಟಲಿ 360 ಡಿಗ್ರಿ ಆಂಗಲ್ ಇನ್ಕ್ಲೈನ್ ಆಗಿರುತ್ತೆ. ಈ ಪಾಯಿಂಟ್ ಕೂಡ ನೆನಪಿರಬೇಕು. ದ ಆಂಗಲ್ ಇನ್ಕ್ಲೈನ್ಡ್ ಇನ್ ದ ಸೆಂಟರ್ ಆಫ್ ದ ಸರ್ಕಲ್ ಈಸ್ ಆಲ್ವೇಸ್ ಈಕ್ವಲ್ ಟು 360 ಡಿಗ್ರಿ. ಇದಾದ ನಂತರದಲ್ಲಿ ಸರ್ಕಲ್ ನಾವು ಡಿವೈಡ್ ಮಾಡಬೇಕಾದ್ರೆ, ಸಪೋಸ್ ನಾವಿಲ್ಲಿ ಟೀಟಾ ಅಂತ ಏನು ಪದ ಬಳಸ್ತೀವಿ. ಇಲ್ಲಿ ಆಂಗಲ್ ಇನ್ಕ್ಲೈನ್ ಆಗತ್ತಲ್ಲ ಸೆಂಟ್ರಲ್ಲಿ. ಸೆಂಟ್ರಲ್ ಇನ್ಕ್ಲೈನ್ ಆಗ್ತಕ್ಕಂಥ ಆಂಗಲ್ ಅನ್ನ ನಾವೇನಾದ್ರೂ ಸರ್ಕಲ್ ನ ಭಾಗ ಮಾಡಬೇಕು ಅಂತ ಬಂದಾಗ ಇಲ್ಲಿ ಏನ್ ಮಾಡ್ತೀವಿ, ಸರ್ಕಂಫರೆನ್ಸ್ ನ ಭಾಗಗಳೇನಿದೆ, ಸರ್ಕಂಫರೆನ್ಸ್ ನಲ್ಲಿ ಯಾವುದಾದ್ರೂ 2 ಪಾಯಿಂಟ್ ಅನ್ನ ಮಾರ್ಕ್ ಮಾಡಿ ಆ 2 ಪಾಯಿಂಟ್ಗೆ ನಾವೇನಾದ್ರೂ ರೇಡಿಯಸ್ ಅನ್ನ ಹಾಕಿದ್ರೆ ಈ ರೀತಿ, ಓಕೆನಾ, ಈ ರೀತಿ ರೇಡಿಯಸ್ ಅನ್ನ ಹಾಕಿದಾಗ ಇಲ್ಲಿ ಒಂದು ಈ ತರದ ಶೇಪ್ ಫಾರ್ಮೇಶನ್ ಆಗುತ್ತೆ. ಇದನ್ನ ನಾವು ಸೆಕ್ಟರ್ ಅಂತ ಹೇಳ್ತೀವಿ. ಈ ಸೆಕ್ಟರ್ ನಲ್ಲಿ ಏನೇನಿರುತ್ತೆ, 2 ರೇಡಿಯಸ್ ಅಂಡ್ ಆನ್ ಆರ್ಕ್.
ಇದು ಆರ್ಕ್ ಅಂತ ಹೇಳ್ತೀವಿ. ಸೊ ಈ ಆರ್ಕು ಮತ್ತು ಎರಡು ರೇಡಿಯಸ್ಸಿನ ಟೋಟಲ್ ಸರ್ಫೇಸ್ ಏನು ಬರುತ್ತೆ ಇದೊಂದು ಏರಿಯಾ. ಈ ಏರಿಯಾವನ್ನು ನಾವು ಸೆಕ್ಟರ್ ಅನ್ನೋ ಪದವನ್ನು ಬಳಸ್ಬಿಟ್ಟು ಹೇಳ್ತೀವಿ. ಸೊ ಈ ರೀತಿ ಮಾಡಿದಾಗ ನಿಮಗೆ ಟೋಟಲಿ ಸರ್ಕಲ್ ಎರಡು ಭಾಗ ಆಗಿದೆ. ಸೊ ಇದು ಚಿಕ್ಕದು ಒಂದು ಏರಿಯಾ ಆದರೆ ಇನ್ನೊಂದು ಮೇಲ್ಗಡೆ ಇರೋದು ದೊಡ್ಡ ಏರಿಯಾ. ಸೊ ಇದನ್ನು ಮೈನರ್ ಸೆಕ್ಟರ್ ಅಂತ ಕರಿತೀವಿ. ಮೇಲ್ಗಡೆ ಇರ್ತಕ್ಕಂಥ ದೊಡ್ಡ ಏರಿಯಾ ಇರ್ತಕ್ಕಂಥದ್ದು ಸರ್ಕಲ್ನ ಭಾಗವನ್ನು ಮೇಜರ್ ಸೆಕ್ಟರ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಓಕೆನಾ. ಸೊ ಈ ಮೈನರ್ ಸೆಕ್ಟರ್ ಅಥವಾ ಮೇಜರ್ ಸೆಕ್ಟರ್ ಏನಿದೆ, ಈ ಸೆಕ್ಟರ್ನ ಏರಿಯಾವನ್ನು ಕಂಡುಹಿಡಲಿಕ್ಕೆ ಈ ಚಾಪ್ಟರಲ್ಲಿ ನಿಮಗೆ ಕ್ವಶನ್ಸ್ ಬರುತ್ತೆ. ಸೊ ಸೆಕ್ಟರ್ನ ಏರಿಯಾ ಕಂಡುಹಿಡಲಿಕ್ಕೆ ಯಾವ ಫಾರ್ಮುಲಾ ಬಳಸ್ತೀವಿ ಅನ್ನೋದನ್ನು ನಾನು ಮುಂದೆ ಹೇಳ್ತೀನಿ. ಹಾಗೆಯೇ ಇನ್ನೊಂದು ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ, ಸಪೋಸ್ ನೀವು ಕಾರ್ಡನ್ನು ಮಾತ್ರ ಸರ್ಕಲ್ನ ಸರ್ಕಂಫರೆನ್ಸ್ನ ಮೇಲೆ ಕಾರ್ಡನ್ನು ಮಾತ್ರ ಮಾರ್ಕ್ ಮಾಡಿ, ಎ ಮತ್ತು ಬಿ ಅಂತಕ್ಕಂಥ ಪಾಯಿಂಟ್ ಮಾರ್ಕ್ ಮಾಡಿ, ಎರಡು ಎ ಮತ್ತು ಬಿ ಪಾಯಿಂಟನ್ನು ನೀವು ಜಾಯಿನ್ ಮಾಡಿದಾಗ ಸೊ ಅದನ್ನು ಕಾರ್ಡ್ ಅಂತ ಕರಿತೀವಿ. ಸೊ ಈ ಒಂದು ಕಾರ್ಡ್ ಏನು ಮಾಡುತ್ತೆ, ಸರ್ಕಲ್ನ ಈ ರೀತಿ ಎರಡು ಭಾಗವಾಗಿ ಡಿವೈಡ್ ಮಾಡುತ್ತೆ. ಸೊ ಡಿವೈಡ್ ಆದಂಥ ಸರ್ಕಲ್ನಲ್ಲಿ ದೊಡ್ಡ ಭಾಗ ಏನಿದೆ ಅದನ್ನು ಸೆಗ್ಮೆಂಟ್, ಮೇಜರ್ ಸೆಗ್ಮೆಂಟ್ ಅಂತ ಹೇಳ್ತೀವಿ. ಅದೇ ಮೈನರ್ ಸೆಗ್ಮೆಂಟ್ ಅಂತ ಹೇಳಿದ್ರೆ ಚಿಕ್ಕ ಭಾಗ. ಸೊ ನೀವು ಸಿಂಪಲ್ ನೆನ್ಪಿಟ್ಕೊಳ್ಳಿ, ಸೆಗ್ಮೆಂಟ್ ಅಂದರೆ ಏನು ಅಂತೇಳಿ ಸರ್ಕಲ್ ಚಾಪ್ಟರಲ್ಲಿ ಡಿಸ್ಕಷನ್ ಮಾಡಿದ್ವಿ ನಾವು. ಓಕೆನಾ. ಸೊ ಅಲ್ಲಿ ಏನು ಸರ್ಕಲ್ನ ಒಂದು ಲೈನ್ ಸೆಗ್ಮೆಂಟ್ ಅಥವಾ ಒಂದು ಕಾರ್ಡ್ ಏನು ಮಾಡುತ್ತೆ, ಸರ್ಕಲ್ನ ಎರಡು ಭಾಗವಾಗಿ ಡಿವೈಡ್ ಮಾಡುತ್ತೆ. ಡಿವೈಡ್ ಆದಂಥ ಎರಡು ಭಾಗದಲ್ಲಿ ಹೈಯೆಸ್ಟ್ ಏರಿಯಾವನ್ನು ಹೊಂದಿರತಕ್ಕಂಥ ಒಂದು ಸರ್ಕಲ್ನ ಭಾಗವನ್ನು ಮೇಜರ್ ಸೆಗ್ಮೆಂಟ್ ಅಂತ ಕರಿತೀವಿ. ಲೋಯೆಸ್ಟ್ ಏರಿಯಾವನ್ನು ಹೊಂದಿರುವಂಥ ಸರ್ಕಲ್ನ ಭಾಗವನ್ನು ಮೈನರ್ ಸೆಗ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ಪಾಯಿಂಟ್ ಕೂಡ ನೆನ್ಪಿಟ್ಕೊಳ್ಬೇಕು. ಸೊ ಆ ನಂತರದಲ್ಲಿ ಈ ಚಾಪ್ಟ್ರಿಗೆ ಸಂಬಂಧಪಟ್ಟಾಗ ಈ ಚಾಪ್ಟ್ರಲ್ಲಿ ನೀವು ಯಾವ್ಯಾವ ರೀತಿ ಫಾರ್ಮುಲಾಸನ್ನು ಬಳಸ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಿ ಅನ್ನೋದನ್ನು ನೋಡೋದಾದರೆ, ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಏರಿಯಾ ಆಫ್ ಎ ಸೆಕ್ಟರ್ನ ಏರಿಯಾ ಕಂಡುಹಿಡಿಲಿಕ್ಕೆ ಕೇಳ್ತಾರೆ ನಿಮಗೆ. ಸೊ ಅವಾಗ ಸೆಕ್ಟರ್ನ ಏರಿಯಾ ಕಂಡುಹಿಡಿಬೇಕಾದಾಗ θ/360 × πr². ಸೊ ನಾನು ಅವಾಗಲೇ ಹೇಳಿದ್ನಲ್ವ, ಇದೊಂದು ಸರ್ಕಲ್ ಅಂತ ಹೇಳಿದ್ರೆ ಸರ್ಕಲ್ನ ಸೆಂಟರ್ನಿಂದ ಎರಡು ರೇಡಿಯಸ್ಸನ್ನು ಹಾಕಿದಾಗ ಸರ್ಕಂಫರೆನ್ಸ್ ತನಕ, ಸೊ ಇಲ್ಲಿ ಫಾರ್ಮೇಷನ್ ಆಗ್ತಕ್ಕಂಥ ಈ ಒಂದು ಸ್ಪೇಸ್ ಏನಿದೆ ಇದನ್ನು ನಾವು ಸೆಕ್ಟರ್ ಅಂತ ಕರಿತೀವಿ. ಈ ಸೆಕ್ಟರ್ನ ಆ್ಯಂಗಲ್ ಏನು ಬರುತ್ತೆ, ಇಲ್ಲಿ ಒಳಗಡೆ ಇರ್ತಕ್ಕಂಥ ಇನ್ಕ್ಲೈನ್ಡ್ ಆ್ಯಂಗಲನ್ನು ನಾವು ಟೀಟಾ ಅಂತ ಹೇಳ್ತೀವಿ. ಸೊ θ/360 × πr². ಇದು πr² ಅನ್ನೋದು ನೆನಪಿರಲಿ ನಿಮಗೆ, ಏರಿಯಾ ಆಫ್ ಸರ್ಕಲ್ನ ಕಂಡುಹಿಡಲಿಕ್ಕೆ ಬಳಸ್ತಕ್ಕಂತಹ ಫಾರ್ಮುಲಾ. ಅದಾದ ನಂತರದಲ್ಲಿ ಲೆಂತ್ ಆಫ್ ಆನ್ ಆರ್ಕ್ ಇನ್ ಎ ಸರ್ಕಲ್ನಲ್ಲಿ ಆರ್ಕ್ನ ಲೆಂತನ್ನು ಕಂಡುಹಿಡಿಬೇಕು ಅಂತ ಕ್ವಶನ್ ಬಂದರೆ, ಓಕೆನಾ. ಸೊ ಆ ಒಂದು ಆರ್ಕ್ನ ಲೆಂತ್ ಇಲ್ಲಿಂದ ಇಲ್ಲಿ ತನಕ ಇರ್ತಕ್ಕಂಥ ಆರ್ಕ್ನ ಲೆಂತ್ ಮಾತ್ರ ಬೇಕು ನಿಮಗೆ, ಸೆಕ್ಟರ್ನ ಏರಿಯಾ ಬೇಡ, ಆರ್ಕ್ನ ಲೆಂತ್ ಮಾತ್ರ ಬೇಕು ಅಂದಾಗ ಈ ಫಾರ್ಮುಲಾ ಬಳಸಬೇಕು, θ/360 × 2πr ಅನ್ನೋ ಫಾರ್ಮುಲಾ. ಇನ್ನು ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಇದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಸೊ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ದಟ್ ಈಸ್ ಆಲ್ಸೋ ಈಕ್ವಲ್ ಟು perimeter of a circle. Circumference of a circle is also called perimeter of a circle, that is equal to 2πr. So pi value ನಿಮಗೆ ಎಲ್ರಿಗೂ ಕೂಡ ಅಂಡರ್ಸ್ಟುಡ್ ಇದೆ, 22/7. ಸೊ 22/7 ಇದನ್ನು ನಾವು ಡೆಸಿಮಲ್ ಫಾರ್ಮಲ್ಲಿ ಬರೆದ್ರೆ 3.142 ... ಬರುತ್ತೆ. ಓಕೆನಾ. ಸೊ ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಪೈ. ಸೊ ದಟ್ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಈಸ್ ಈಕ್ವಲ್ ಟು 2πr. ಈ ಫಾರ್ಮುಲಾವನ್ನು ಕೂಡ ನೀವು ಪ್ರಾಬ್ಲಮ್ಸಲ್ಲಿ ಬಳಸಬೇಕಾಗತ್ತೆ. ಇನ್ನೊಂದು ಏರಿಯಾ ಆಫ್ ಎ ಸರ್ಕಲ್ಗೆ ಸಂಬಂಧಪಟ್ಟಾಗೆ πr² ಅನ್ನೋ ಫಾರ್ಮುಲಾ, ಇದನ್ನು ಕೂಡ ನೆನ್ಪಿಟ್ಕೊಳ್ಬೇಕು. ಅಂಡ್ ಆಲ್ಸೋ ಏರಿಯಾ ಆಫ್ ಟ್ರಯಾಂಗಲ್ನು ಕೂಡ ನೀವು ಇಲ್ಲಿ ಬಳಸ್ಕೊಳ್ಬೇಕಾಗತ್ತೆ. ಕೆಲವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕಾದ್ರೆ ಅಪ್ಲೈಡ್ ಕ್ವಶನ್ ಬಂದಾಗ ಟ್ರಯಾಂಗಲ್ನ ಏರಿಯಾವನ್ನು ಆ್ಯಡ್ ಮಾಡೋದು ಅಥವಾ ಸಬ್ಟ್ರಾಕ್ಟ್ ಮಾಡೋದು ಬರುತ್ತೆ. ಸೊ ಆ ಸಂದರ್ಭದಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು, ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತೇಳಿ. ಸೊ ಇಲ್ಲಿ ಟ್ರಯಾಂಗಲ್ ಕೊಡ್ತಾ ಇದೀವಿ ನಾವು. ಇಲ್ಲಿ ನೋಡಿ, ಇಲ್ಲಿ ಟ್ರಯಾಂಗಲ್ ABC ಅನ್ನೋದಿದ್ರೆ ABC ಟ್ರಯಾಂಗಲ್ನಲ್ಲಿ BCಯನ್ನು ನಾವು ಬೇಸ್ ಅಂತ ಹೇಳಿದ್ರೆ AB ಈಸ್ ಕಾಲ್ಡ್ ಹೈಟ್. ಸೊ ದೆನ್ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂದರೆ ಅವಾಗ ಏನಾಗುತ್ತೆ, ಇದನ್ನು ಅಪ್ಲೈ ಮಾಡಿದ್ರೆ ಹಾಫ್ ಇಂಟು BC ಇಂಟು AB. ಓಕೆನಾ. ಸೊ ಇಲ್ಲಿ ಗಿವನ್ ಕೊಟ್ಟಿರ್ತಾರೆ, ಅದನ್ನು ನಾವು ಇಲ್ಲಿ ಬಳಸ್ಕೊಂಡು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕಾಗತ್ತೆ. ಇದಾದ ನಂತರದಲ್ಲಿ ನೆಕ್ಸ್ಟ್ ನಮ್ಗೆ ಇಲ್ಲಿ ಇದೇ ಚಾಪ್ಟರ್ ಬರ್ತಕ್ಕಂಥ ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ಅನ್ನ ನಾವಿಲ್ಲಿ ಸಾಲ್ವ್ ಮಾಡ್ತಾ ಇದೀವಿ. ಸೊ ಎಕ್ಸರ್ಸೈಸ್ ಪ್ರಾಬ್ಲಮ್ ಬಂದ್ಬಿಟ್ಟು ನೋಡಿ, ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ಸಂಬಂಧಪಟ್ಟಾಗೆ ಎಕ್ಸರ್ಸೈಸ್ 12.1 ಅಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ಸ್ ಅನ್ನ ನೋಡೋಣ. ಸೊ ಫಸ್ಟ್ ಕ್ವಶನ್ ಬಂದ್ಬಿಟ್ಟು, ದ ರೇಡಿಯೈ ಆಫ್ 2 circles are 19 centimeter and 9 centimeter respectively. Find the radius of the circle which has a circumference equal to the sum of the circumferences of the 2 circles ಅಂತ ಕೊಟ್ಟಿದ್ದಾರೆ.
ಸೊ ಇಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಸರ್ಕಂಫರೆನ್ಸ್ ಸರ್ಕಲ್ ಇಲ್ಲಿ ಆಕ್ಚುಲಿ 3 ಸರ್ಕಲ್ ಬರುತ್ತೆ. ಓಕೆನಾ? ಸೊ 3 ಸರ್ಕಲ್ ನಲ್ಲಿ ನೀವು ಬಳಸ್ಕೊಂಡು ಸರ್ಕಲ್ನ ಸರ್ಕಂಫರೆನ್ಸ್ ಅನ್ನ ಬಳಸ್ಕೊಂಡು ನೀವು ರೇಡಿಯಸ್ ಅನ್ನ ಕಂಡುಹಿಡಿಬೇಕು. ಸೊ ಅವ್ರು ಹೇಳೋ ಪ್ರಕಾರ ಸರ್ಕಲ್ ನಲ್ಲಿ ಮೊದಲನೇ ಸರ್ಕಲ್ನ ರೇಡಿಯಸ್ಸು 19 ಸೆಂಟಿಮೀಟರ್ ಇದೆ. ಅಂಡ್ ದೆನ್ ಸೆಕೆಂಡ್ ಸರ್ಕಲ್ನ ರೇಡಿಯಸ್ಸು 9 ಸೆಂಟಿಮೀಟರ್ ಇದೆ. ಹಾಗೇನೆ ನೀವೇನು ಕಂಡುಹಿಡಿಬೇಕು? ಫೈಂಡ್ ದ ರೇಡಿಯಸ್ ಆಫ್ ದ ಸರ್ಕಲ್ ವಿಚ್ ಹ್ಯಾಸ್ ಎ ಸರ್ಕಂಫರೆನ್ಸ್ ಈಕ್ವಲ್ ಟು ದ ಸಮ್ ಆಫ್ ದ ಸರ್ಕಂಫರೆನ್ಸಸ್ ಆಫ್ 2 ಸರ್ಕಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದರ ಅರ್ಥ ನೀವು ಇಲ್ಲಿ ತುಂಬಾ ಸಿಂಪಲ್ಲು, ನೀವೇನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿ ಅದಕ್ಕಿಂತ ಮುಂಚೆ ಗಿವನ್ ಏನೇನು ಕೊಟ್ಟಿದ್ದಾರೆ ಅದನ್ನು ತಗೊಂಡ್ರೆ R1 ಕೊಟ್ಟಿದ್ದಾರೆ. ಸೊ R1 ಈಸ್ ಈಕ್ವಲ್ ಟು 19 ಸೆಂಟಿಮೀಟರ್ ಅಂತ ತಗೊಳ್ಳಿ. ಹಾಗೇನೆ R2 ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ? 9 ಸೆಂಟಿಮೀಟರ್ ಸೆಕೆಂಡ್ ಸರ್ಕಲ್ನ ರೇಡಿಯಸ್ಸು. ಸೊ ಯು ಹ್ಯಾವ್ ಟು ಫೈಂಡ್ ಔಟ್ R3 ಥರ್ಡ್ ಸರ್ಕಲ್ನ ಸರ್ಕಂಫರೆನ್ಸ್ ಅಲ್ಲಿ ಏನು ರೇಡಿಯಸ್ ಅನ್ನ ಕಂಡುಹಿಡಿಬೇಕು ನೀವು. ಸೊ ಅವ್ರು ಕೊಟ್ಟಿರ್ತಕ್ಕಂಥ ಕ್ವಶನಿನ ಸ್ಟೇಟ್ಮೆಂಟ್ನ ಆಧಾರದ ಮೇಲೆ ಅವ್ರದ್ದು ಏನು ಹೇಳ್ತದೆ, ದ ಸರ್ಕಂಫರೆನ್ಸ್ ಆಫ್ ಥರ್ಡ್ ಸರ್ಕಲ್. ಓಕೆನಾ? ಸರ್ಕಂಫರೆನ್ಸ್ ಆಫ್ ಥರ್ಡ್ ಸರ್ಕಲ್ ಈಸ್ ಈಕ್ವಲ್ ಟು ದ ಸರ್ಕಂಫರೆನ್ಸ್ ಆಫ್ ಫಸ್ಟ್ ಸರ್ಕಲ್ ಪ್ಲಸ್ ಮತ್ತೇನಂತೆ ದ ಸರ್ಕಂಫರೆನ್ಸ್ ಆಫ್ ಸೆಕೆಂಡ್ ಸರ್ಕಲ್ ಅಂತ ಹೇಳುತ್ತೆ. ಓಕೆನಾ? ಸೊ ಇದು ಕ್ವಶನ್ಗೆ ಸಂಬಂಧಪಟ್ಟಂಗೆ ಸ್ಟೇಟ್ಮೆಂಟು. ಸೊ ಈಗ ಈ ಹಿಂದೆ ನಾವು ಹಿಂದಿನ ಇದರಲ್ಲಿ ನೋಡಿದ್ವಿ, ಸರ್ಕಂಫರೆನ್ಸ್ ಯಾವುದೇ ಸರ್ಕಲ್ನ ಸರ್ಕಂಫರೆನ್ಸನ್ನು ಕಂಡುಹಿಡ್ಲಿಕ್ಕೆ ಬಳಸ್ತಕ್ಕಂಥ ಫಾರ್ಮುಲಾ 2πr ಅಂತ ತಗೊಳ್ತೀವಿ. ಸೊ ಇಲ್ಲಿ ನಾವು R1 R2 R3 ಅಂತ ತಗೊಂಡಿರೋದ್ರಿಂದ ಥರ್ಡ್ ಸರ್ಕಲ್ನ ಒಂದು ಸರ್ಕಂಫರೆನ್ಸ್ 2πr3 ಆಗುತ್ತೆ. ಸೊ ದಿಸ್ ಈಸ್ ಈಕ್ವಲ್ ಟು 2πr1 ಪ್ಲಸ್ 2πr2 ಅಂತ ಹೇಳ್ತಾರೆ. ಏನು? ಸಮ್ ಆಫ್ ದ ಸರ್ಕಂಫರೆನ್ಸಸ್ ಆಫ್ ದ 2 ಸರ್ಕಲ್ಸ್. ಓಕೆನಾ? ಸೊ ಅವ್ರು ಹೇಳಿರ್ತಕ್ಕಂಥ ಕ್ವಶನ್ಗೆ ಸಂಬಂಧಪಟ್ಟಂಗೆ ನಾವು ಇದನ್ನು ಈ ರೀತಿ ಸ್ಟೇಟ್ಮೆಂಟ್ ರೂಪದಲ್ಲಿ ಬರ್ಕೊಳ್ಬೋದು. ಸೊ ಈಗ ನೀವಿಲ್ಲಿ 2πr3 ನೀವೀಗ R3 ಫೈಂಡ್ ಔಟ್ ಮಾಡಬೇಕು. ದಟ್ ಈಸ್ ಈಕ್ವಲ್ ಟು ಇಲ್ಲಿ 2π ಎರಡು ಕಡೆ ಕಾಮನ್ ಇದೆ. ಸೊ ಕಾಮನ್ ತೊಗೊಂಡ್ಬಿಡಿ, 2π ಕಾಮನ್ ತಗೊಂಡ್ರೆ R1 ಪ್ಲಸ್ R2 ಮಾತ್ರ ಬ್ರಾಕೆಟ್ ಒಳಗಡೆ ಉಳಿಯುತ್ತೆ. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಬೋದು? ಸೊ ಇಲ್ಲಿ ಆ್ಯಕ್ಚುಲಿ ನೀವು 2 ಮತ್ತು 2 ಈಕ್ವಲ್ಸ್, ಈ ಲೆಫ್ಟ್ ಸೈಡಲ್ಲಿರೋ 2 ರೈಟ್ ಸೈಡಲ್ಲಿರೋ 2 ಕ್ಯಾನ್ಸಲ್ ಆಯಿತು. ಹಾಗೆಯೇ ಪೈ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿದೆ, ಈ ಕಡೆ ರೈಟ್ ಹ್ಯಾಂಡ್ ಸೈಡಲ್ಲೂ ಪೈ ಇದೆ. ಸೊ ದಟ್ ಎರಡು ಕಡೆ ಇರ್ತಕ್ಕಂಥ 2π ಕ್ಯಾನ್ಸಲ್ ಆದರೆ ಇನ್ನು ಉಳಿಯೋದಿಲ್ಲ ನಿಮಗೆ R3. ಸೊ R3 ಈಸ್ ಈಕ್ವಲ್ ಟು R1 ಎಷ್ಟಿದೆ? ಆ್ಯಕ್ಚುಲಿ ನಿಮಗೆ 19 ಅಂತ ಕೊಟ್ಟಿದ್ದಾರೆ. ಓಕೆನಾ? R1 ಈಸ್ ಈಕ್ವಲ್ ಟು 19 ಆದರೆ R2 ಎಷ್ಟಿದೆ? 9 ಇದೆ. ಓಕೆನಾ? ಸೊ ಈಗ R1 ಮತ್ತು R2ನ ಎರಡನ್ನು ಆ್ಯಡ್ ಮಾಡಿದರೆ ನಿಮಗೆ ಥರ್ಡ್ ಸರ್ಕಲ್ನ ರೇಡಿಯಸ್ ಸಿಗುತ್ತೆ. ಸೊ 19 ಪ್ಲಸ್ 9 ಮಾಡಿದರೆ ಎಷ್ಟು ಬರುತ್ತೆ? ಆ್ಯಕ್ಚುಲಿ ನಿಮಗೆ 28 ಸೆಂಟಿಮೀಟರ್ ಬರುತ್ತೆ. ದಿಸ್ ಈಸ್ ದ ಆನ್ಸರ್. ಸೊ ದಟ್ ದ ರೇಡಿಯಸ್ ಆಫ್ ದ ಥರ್ಡ್ ಸರ್ಕಲ್ ಈಸ್ ಈಕ್ವಲ್ ಟು 28 ಸೆಂಟಿಮೀಟರ್. ಓಕೆನಾ? ಸೊ ಈ ಪಾಯಿಂಟನ್ನು ನೀವು ನೆನಪಿಟ್ಕೊಳ್ಬೇಕು. ಇದಾದ ನಂತರದಲ್ಲಿ ನನ್ನ ಹತ್ರ ಸೆಕೆಂಡ್ ಕ್ವಶನ್ ಇದೆ, ಎಕ್ಸರ್ಸೈಸಿಗೆ ಸಂಬಂಧಪಟ್ಟಂಗೆ ಸೆಕೆಂಡ್ ಕ್ವಶನ್ ಇದೆ. ಸೆಕೆಂಡ್ ಕ್ವಶನ್ ಹೇಳುತ್ತೆ ನೋಡಿ, ಇಲ್ಲಿ ಸೆಕೆಂಡ್ ಕ್ವಶನ್ ಅನ್ನು ನಾವೀಗ ಸ್ಟಡಿ ಮಾಡೋಣ. ದ ರೇಡಿಯೈ ಆಫ್ ಟೂ ಸರ್ಕಲ್ಸ್ ಆರ್ 8 ಸೆಂಟಿಮೀಟರ್ ಅಂಡ್ 6 ಸೆಂಟಿಮೀಟರ್ ರೆಸ್ಪೆಕ್ಟಿವ್ಲಿ. ಫೈಂಡ್ ದ ರೇಡಿಯಸ್ ಆಫ್ ದ ಸರ್ಕಲ್ ಹ್ಯಾವಿಂಗ್ ಏರಿಯಾ ಈಕ್ವಲ್ ಟು ದ ಸಮ್ ಆಫ್ ದ ಏರಿಯಾಸ್ ಆಫ್ ದ 2 ಸರ್ಕಲ್ಸ್. ಅಲ್ಲಿ ನಿಮಗೆ ಫಸ್ಟ್ ಕ್ವಶನ್ ಅಲ್ಲಿ ಸರ್ಕಂಫರೆನ್ಸು ಎರಡು ಸರ್ಕಲ್ನ ಸರ್ಕಂಫರೆನ್ಸನ್ನು ಕೂಡಿದಾಗ ಥರ್ಡ್ ಸರ್ಕಲ್ನ ಸರ್ಕಂಫರೆನ್ಸ್ಗೆ ಈಕ್ವಲ್ ಆಗಿರುತ್ತೆ ಅಂತ ಕೊಟ್ಟಿದ್ರಲ್ವಾ. ಹಾಗೇನೆ ಇಲ್ಲಿ ಏರಿಯಾ ಬಳಸ್ಕೊಂಡು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದ್ರ ಪ್ರಕಾರ ಇಲ್ಲೂ ಕೂಡ ನೀವೇನು ತಗೊಳ್ಬೋದು? R1 ಈಸ್ ಈಕ್ವಲ್ ಟು 8 ಸೆಂಟಿಮೀಟರ್, R2 ಈಸ್ ಈಕ್ವಲ್ ಟು 6 ಸೆಂಟಿಮೀಟರ್ ಅಂಡ್ ದೆನ್ R3 ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಈಗ R3 ಫೈಂಡ್ ಔಟ್ ಮಾಡ್ಬೇಕು ನೀವು. ಸೊ ಅವ್ರು ಹೇಳೋ ಪ್ರಕಾರ ದ ಏರಿಯಾ ಆಫ್ ಥರ್ಡ್ ಸರ್ಕಲ್, ಓಕೆ, ಏರಿಯಾ ಆಫ್ ಥರ್ಡ್ ಸರ್ಕಲ್ ಈಸ್ ಈಕ್ವಲ್ ಟು
ದ ಏರಿಯಾ ಆಫ್ ಫಸ್ಟ್ ಸರ್ಕಲ್ ಪ್ಲಸ್ ದ ಏರಿಯಾ ಆಫ್ ಸೆಕೆಂಡ್ ಸರ್ಕಲ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ಈ ರಿಲೇಷನ್ ಅನ್ನು ಬಳಸ್ಕೊಂಡು ಹೇಳೋದಾದ್ರೆ ಸರ್ಕಲ್ನ ಏರಿಯಾ ಕಂಡುಹಿಡಿಯಲಿಕ್ಕೆ ಏನು ಫಾರ್ಮುಲಾ ಬಳಸ್ತೀವಿ ನಾವು? ಪೈ ಆರ್ ಸ್ಕ್ವೇರ್ ಅಲ್ವಾ? ಸೊ ಥರ್ಡ್ ಸರ್ಕಲ್ನ ಏರಿಯಾ ಅಂದರೆ ಅಲ್ಲಿ ಏನಾಗುತ್ತೆ? ಪೈ ಆರ್ 3 ಸ್ಕ್ವೇರ್ ಅಂತ ತಗೊಳ್ಳಿ. ಸೊ ಪೈ ಆರ್ 3 ಸ್ಕ್ವೇರ್ ಈಸ್ ಈಕ್ವಲ್ ಟು ಪೈ ಆರ್ 1 ಸ್ಕ್ವೇರ್ ಪ್ಲಸ್ ಪೈ ಆರ್ 2 ಸ್ಕ್ವೇರ್. ಸೊ ಪೈ ಆರ್ 3 ಸ್ಕ್ವೇರ್ ಅಂತ ಹೇಳಿದ್ರೆ ನೀವೀಗ ಆರ್ 3 ಸ್ಕ್ವೇರ್ನ ಫೈಂಡ್ ಔಟ್ ಮಾಡಬೇಕು, ಆರ್ 3 ಕಂಡುಹಿಡಿಬೇಕು. ಇವೆರಡರಲ್ಲೂ ಪೈ ಕಾಮನ್ ಬರುತ್ತೆ. ಓಕೆನಾ? ಇಲ್ಲಿ ಪೈ ಬರ್ಕೊಳ್ತೀರಾ. ಪೈ ಕಾಮನ್ ತೊಗೊಂಡ್ರೆ ಇಲ್ಲಿ ಆರ್ 1 ಸ್ಕ್ವೇರ್ ಪ್ಲಸ್ ಆರ್ 2 ಸ್ಕ್ವೇರ್ ಆಯಿತು. ಓಕೆನಾ? ಆರ್ 1 ಸ್ಕ್ವೇರ್ ಪ್ಲಸ್ ಆರ್ 2 ಸ್ಕ್ವೇರ್. ಇಲ್ಲೂ ಕೂಡ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರೋ ಪೈ ರೈಟ್ ಹ್ಯಾಂಡ್ ಸೈಡಲ್ಲಿರೋ ಪೈ ಕ್ಯಾನ್ಸಲ್ ಆಯಿತು. ದೆನ್ ಆರ್ 3 ಸ್ಕ್ವೇರ್ ಈಸ್ ಈಕ್ವಲ್ ಟು ಆರ್ 1 ಸ್ಕ್ವೇರ್ನ ವ್ಯಾಲ್ಯೂ ಕೊಟ್ಟಿದ್ದಾರೆ 8 ಸೆಂಟಿಮೀಟ್ರು, ದಟ್ ಈಸ್ 8 ಸ್ಕ್ವೇರು, ಪ್ಲಸ್ ಆರ್ 3 ಎಷ್ಟು ಕೊಟ್ಟಿದ್ದಾರೆ? 6, ದಟ್ ಈಸ್ 6 ಸ್ಕ್ವೇರು. ಓಕೆ, ಆಗ ಏನಾಯ್ತು ಇಲ್ಲಿ? ಆರ್ 3 ಸ್ಕ್ವೇರ್ ಈಸ್ ಈಕ್ವಲ್ ಟು 8 ಸ್ಕ್ವೇರ್ ಮೀನ್ಸ್ 64 ಪ್ಲಸ್ 6 ಸ್ಕ್ವೇರ್ ಮೀನ್ಸ್ 36. Then R3 square is equal to 64 plus 36 means 100. So that ಇಲ್ಲಿರೋ R3ಗೆ ಇರೋ ಸ್ಕ್ವೇರ್ ಅನ್ನ ನೀವು ಕ್ಯಾನ್ಸಲ್ ಮಾಡಿದ್ರೆ ಸಪೋಸ್ ರೈಟ್ ಸೈಡಲ್ಲಿ ಇರ್ತಕ್ಕಂಥ 100 ರೂಟ್ ಆಗುತ್ತೆ, ಅಂದರೆ ರೂಟ್ 100 ಆಗುತ್ತೆ. ಆಗ R3 is equal to ರೂಟ್ 100 ಅಂತ ಹೇಳಿದ್ರೆ 100ನ ಸ್ಕ್ವೇರ್ ರೂಟ್ ಬಂದ್ಬಿಟ್ಟು 10. ಸೊ ದಟ್ R3 ಥರ್ಡ್ ಸರ್ಕಲ್ನ ರೇಡಿಯಸ್ ಬಂದ್ಬಿಟ್ಟು ಎಷ್ಟಿರುತ್ತೆ? 10 ಸೆಂಟಿಮೀಟರ್ ಇರುತ್ತೆ ಅಂತ ಹೇಳುತ್ತಿದ್ದು. ಇದಾದ ನಂತರದಲ್ಲಿ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ, ಥರ್ಡ್ ಕ್ವಶನ್ನು. ಸೊ ಥರ್ಡ್ ಕ್ವಶನ್ ನಾವಿಲ್ಲಿ ಡಿಸ್ಕಷನ್ ಮಾಡೋದಾದ್ರೆ, ಸೊ ಥರ್ಡ್ ಕ್ವಶನ್ ಹೇಳುತ್ತೆ ನೋಡಿ, ಇಲ್ಲಿ ಥರ್ಡ್ ಕ್ವಶನಿನ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂದರೆ, ಇನ್ ಫಿಗರ್ 12.3 depicts an arche target marked with its 5 scoring regions from the center outwards, okay, and center outwards as gold, red, blue, black and white. The diameter of the region representing gold score is 21 centimeter and each of the other bands is 10.5 centimeter wide. Find the area of each of the 5 ಸ್ಕೋರಿಂಗ್ ರೀಸನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ವಶನ್ ಬಂದ್ಬಿಟ್ಟು ಈ ಡಯಾಗ್ರಾಮ್ನ ಸಂಬಂಧಪಟ್ಟ ಹಾಗಿದೆ. ನೋಡಿ, ಇಲ್ಲಿ ಡಯಾಗ್ರಾಮ್ ಏನು ಹೇಳುತ್ತೆ, ಇದು ಸರ್ಕಲ್ ಆದರೆ ಸರ್ಕಲ್ನ ಸೆಂಟರ್ ಪಾಯಿಂಟಿಂದ ಫಸ್ಟು ಗೋಲ್ಡ್ ರೀಸನ್ ಇದೆ, ಅದರ ನಂತರ ರೆಡ್ ರೀಸನ್ ಇದೆ, ಆಮೇಲೆ ಬ್ಲೂ ರೀಸನ್ ಇದೆ, ಆ ನಂತರ ವೈಟ್ ರೀಸನ್ ಇದೆ. ಸೊ ಫಸ್ಟು ಗೋಲ್ಡ್ ರೀಸನ್ನಿನ ರೇಡಿಯಸ್ ಕೊಟ್ಟಿದ್ದಾರೆ 21 ಸೆಂಟಿಮೀಟರ್ ಇರುತ್ತೆ. ಓಕೆನಾ? ಸೊ ಏನು ಡಯಾಮೀಟರ್ ಕೊಟ್ಟಿದ್ದಾರೆ ಅವರು, ಆ್ಯಕ್ಚುಲಿ ಎಷ್ಟು 21 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಇದು ಟೋಟಲ್ ಇಷ್ಟು ರೀಸನ್ ಬಂದ್ಬಿಟ್ಟು 21 ಇದೆ ಅಂದರೆ ನಮಗೆ ರೇಡಿಯಸ್ ಬೇಕು ಅಂದಾಗ ಸೊ 21 ಅರ್ಧ ಮಾಡ್ಕೊಂಡ್ರೆ ನಿಮಗೆ ರೇಡಿಯಸ್ ಸಿಗುತ್ತೆ. ಇದಾದ ನಂತರ ನೆಕ್ಸ್ಟ್ ಏನಾಗ್ತಾ ಹೋಗ್ತಾ ಇದೆ ಅಂದರೆ, ಆ್ಯಂಡ್ ಈಚ್ ಆಫ್ ದಿ ಬ್ಯಾಂಡ್ಸ್ ಈಸ್ 10.5 ಸೆಂಟಿಮೀಟರ್ ವೈಡ್. ನೆಕ್ಸ್ಟ್ ಏನಾಗ್ತಾ ಇದೆ, ಇಲ್ಲಿಂದ ಇಲ್ಲಿಗೆ 10.5 ಸೆಂಟಿಮೀಟರ್ ಜಾಸ್ತಿ ಆಯಿತು, ಮತ್ತು ಈ ಕಡೆ 10.5 ಸೆಂಟಿಮೀಟರ್ ಇನ್ಕ್ರೀಸ್ ಆಯಿತು, ಮತ್ತೆ 10.5 ಸೆಂಟಿಮೀಟರ್ ಒಂದೊಂದು ರೀಸನ್ನಿಂದ ಇನ್ನೊಂದು ರೀಸನ್ಗೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಹಾಗಿದ್ರೆ ನೀವೀಗ ಏನು ಕಂಡುಹಿಡಿಬೇಕು? ಫೈಂಡ್ ದ ಏರಿಯಾ ಆಫ್ ಈಚ್ ಆಫ್ ದ 5 ಸ್ಕೋರಿಂಗ್ ರೀಸನ್ಸ್. ಸೊ ಪ್ರತಿಯೊಂದು ರೀಸನ್ನಿನ ಏರಿಯಾ ಕಂಡುಹಿಡಿಬೇಕು. ಸೊ ಈಗ ನಿಮಗೆ ಫಸ್ಟ್ ರೀಸನ್ ಕಂಡುಹಿಡಿಬೋದು, ಗೋಲ್ಡ್ ರೀಸನ್ ಇಂದು ಪೈ ಆರ್ ಸ್ಕ್ವೇರ್ ಫಾರ್ಮುಲಾ ಹಾಕಿದರೆ ಸರ್ಕಲ್ನ ಏರಿಯಾ ಫಾರ್ಮುಲಾ ಹಾಕಿದ್ರೆ ಸಿಕ್ಬಿಡುತ್ತೆ. ಸೊ ಸೆಕೆಂಡ್ ರೀಸನ್ ಇಂದ ಕಂಡುಹಿಡಿಬೇಕಾದಾಗ ಏನು ಮಾಡಬೇಕು? ಫಸ್ಟು ಟೋಟಲಿ ಸೆಕೆಂಡ್ ರೀಸನ್ ಕಂಡುಹಿಡಿಬೇಕಾದಾಗ ಟೋಟಲ್ ರೆಡ್ ಸರ್ಕಲ್ನ ಏರಿಯಾ ಸಿಗುತ್ತೆ. ಅದರಲ್ಲಿ ನೀವೇನು ಮಾಡಬೇಕು? ಗೋಲ್ಡ್ ಸರ್ಕಲ್ನ ಏರಿಯಾ ಕಳಿಬೇಕು. ಸಬ್ಟ್ರ್ಯಾಕ್ಟ್ ಮಾಡಿದಾಗ ಜಸ್ಟ್ ರೆಡ್ ರೀಸನ್ ಸಿಗುತ್ತೆ. ಇದನ್ನು ಆಸ್ ಇಟ್ ಈಸ್ ಎಲ್ಲ ಆಪ್ಷನ್ನಲ್ಲೂ ಕೂಡ ನೀವು ಇದನ್ನು ಬಳಸಬೇಕಾಗತ್ತೆ. ಸೊ ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳಿ ನಾವೀಗ ಈಗ ಸಂಬಂಧಪಟ್ಟ ಹಾಗೆ ಸೊಲ್ಯೂಷನನ್ನು ನೋಡೋಣ. ಸೊ ಇಲ್ಲಿ ಸೊಲ್ಯೂಷನ್ ಬಂದ್ಬಿಟ್ಟು ಫಸ್ಟ್ ಪಾಯಿಂಟು, ಮೊದಲನೇ ನೀವು ಕಂಡುಹಿಡಿಬೇಕಾಗಿರೋದು ಯಾವುದು? ಏರಿಯಾ ಆಫ್ ಗೋಲ್ಡ್ ರೀಸನ್. ಓಕೆನಾ? ಏರಿಯಾ ಆಫ್ ಗೋಲ್ಡ್ ರೀಸನ್ಗೆ ಫಾರ್ಮುಲಾ ಬಂದ್ಬಿಟ್ಟು
ಪೈ ಇಂಟು R1 ಸ್ಕ್ವೇರ್ ಅಂತ ತಗೊಂಡ್ರೆ ಆಗೇನಾಗತ್ತೆ, ಪೈ ಅಂತ ಹೇಳಿದ್ರೆ 22/7 ಇಂಟು, ಸೊ ಆಕ್ಚುಲಿ ಗೋಲ್ಡ್ ರೀಸನ್ ಇನ್ನ ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ ಅವರು, ಡಯಾಮೀಟರ್ ಕೊಟ್ಟಿದ್ದಾರೆ 21, ಅದನ್ನ ಡಿವೈಡೆಡ್ ಬೈ 2 ಅಂತ ತಗೊಳ್ಳಿ, ಅವಾಗ ನಿಮಗೆ ರೇಡಿಯಸ್ ಸಿಗುತ್ತೆ. ಸೊ ಇದನ್ನ R1 ಸ್ಕ್ವೇರ್ ಅಂತ ಕೊಟ್ಟಿರೋದ್ರಿಂದ 21/2 ಇಂಟು 21/2 ಅಂತ ಡೈರೆಕ್ಟ್ ಆಗಿ ತಗೊಂಡಿದ್ದೀನಿ ನಾನು. ಸೊ 22/7, 21/2 ಮತ್ತೆ 21/2 ಇದಿಷ್ಟನ್ನ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಫೈನಲ್ ಆನ್ಸರ್ ಏನು ಸಿಗುತ್ತೆ, 346.5 ಸ್ಕ್ವೇರ್ ಸೆಂಟಿಮೀಟರ್ ಸಿಕ್ತು. ಇದು ಗೋಲ್ಡ್ ರೀಸನ್ನಿನ ಏರಿಯಾ. ನೆಕ್ಸ್ಟ್ ಎರಡನೇ ರೀಸನ್ನು, ಸೆಕೆಂಡ್ ರೀಸನ್ ಯಾವುದು, ಏರಿಯಾ ಆಫ್ ರೆಡ್ ರೀಸನ್. ಸೊ ಏರಿಯಾ ಆಫ್ ರೆಡ್ ರೀಸನ್ ಬೇಕು ಅಂದ್ರೆ ನೀವೇನು ಮಾಡ್ಬೇಕು, ಇಲ್ಲಿ ಈಗ ಇರೋದು ಪಾಯಿಂಟು ನೀವು ಈಗ ಏನು ಮಾಡಬೇಕಾಗತ್ತೆ, ಆಲ್ಟರ್ ಮಾಡ್ಕೊಳ್ಬೇಕು. ಸೊ ಏನು ಆಲ್ಟರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಏರಿಯಾ ಆಫ್ ರೆಡ್ ರೀಸನ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ಸೆಕೆಂಡ್ ಸರ್ಕಲ್. ಓಕೆನಾ, ಸೆಕೆಂಡ್ ಸರ್ಕಲ್ನ ಏರಿಯಾದಲ್ಲಿ ಮೈನಸ್ ಏನು ಮಾಡ್ಬೇಕು ನೀವು, ಏರಿಯಾ ಆಫ್ ಫಸ್ಟ್ ಸರ್ಕಲ್ ಮಾಡಬೇಕು. ಓಕೆನಾ, ಫಸ್ಟ್ ಸರ್ಕಲ್. ಸೊ ಏರಿಯಾ ಆಫ್ ಸೆಕೆಂಡ್ ಸರ್ಕಲ್ ಅಲ್ಲಿ ಏರಿಯಾ ಆಫ್ ಫಸ್ಟ್ ಸರ್ಕಲ್ ಮಾಡಿದ್ರೆ ಏರಿಯಾ ಆಫ್ ರೆಡ್ ರೀಸನ್ ಸಿಗುತ್ತೆ. ಸೊ ಅಲ್ಲಿಗೆ ಏರಿಯಾ ಆಫ್ ಫಸ್ಟ್ ಸರ್ಕಲ್ಗೆ ಫಾರ್ಮುಲಾ ಪೈ, ಸೆಕೆಂಡ್ ಸರ್ಕಲ್ಗೆ ಫಾರ್ಮುಲಾ ಪೈ ಇಂಟು R2 ಸ್ಕ್ವೇರ್ ಪ್ಲಸ್, ಈಗ ಫಸ್ಟ್ ಸರ್ಕಲ್ನ ಏರಿಯಾ ಆಲ್ರೆಡಿ ಮೇಲ್ಗಡೆ ಸಿಕ್ಬಿಟ್ಟಿದೆ ನಿಮಗೆ. ಸೊ ಇದು ನೀವು ಮತ್ತೆ ಫಾರ್ಮುಲಾ ಹಾಕೋ ಅವಶ್ಯಕತೆ ಇಲ್ಲ, ಪ್ಲಸ್ ಅಲ್ಲ ಇದು ಮೈನಸ್ಸು, -346.5. ಸೊ ಆಗ ಇಲ್ಲಿ ಏನಾಗುತ್ತೆ, 22/7 ಇಂಟು ರೇಡಿಯಸ್ ಸೆಕೆಂಡ್ ಸರ್ಕಲ್ ಇಂದ ಎಷ್ಟು ತಗೊಳ್ಬೇಕು, ಆಕ್ಚುಲಿ ನೀವು 21/2 ಇತ್ತಲ್ವಾ, ಅದಕ್ಕೆ ಮತ್ತೆ ಜಾಸ್ತಿ ಎಷ್ಟು ವೈಡ್ ಆಗ್ತಾ ಹೋಗ್ತಾ ಇದೆ ಅಂತ ಹೇಳಿದಾರೆ ಅವರು. ಆಕ್ಚುಲಿ 10.5 ಸೆಂಟಿಮೀಟರ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಅಗಲ ಆಗ್ತಾ ಇದೆ ಅಂತ ಹೇಳಿ. ಅದರ ಅರ್ಥ ಇಲ್ಲಿ 21/2ಗೆ ಪ್ಲಸ್ ಏನು ಆಡ್ ಮಾಡ್ಬೇಕು ನೀವು, 21/2 ಪ್ಲಸ್ 10.5 ಆಡ್ ಮಾಡಬೇಕು. 10.5ನ ಆಡ್ ಮಾಡಿ ಸ್ಕ್ವೇರ್ ಮಾಡಬೇಕು, -346.5 ಆಯಿತು. ಸೊ ಈಗ ಏನಾಗುತ್ತೆ ಇಲ್ಲಿ, ಆಕ್ಚುಲಿ ಇದು ಈಗ ಏನಾಗುತ್ತೆ, 22/7 ಇಂಟು ಇದನ್ನ ಸಿಂಪ್ಲಿಫೈ ಮಾಡಿದ್ರೆ, ಇದಕ್ಕೆ LCM ತಗೊಂಡು ಸ್ಕ್ವೇರ್ ಮಾಡಿದರೆ ಕರೆಕ್ಟಾಗಿ ಎಷ್ಟು ಬರುತ್ತೆ ಆನ್ಸರ್ ನಿಮಗೆ ಅಂತ ಹೇಳಿದ್ರೆ 21 ಬರುತ್ತೆ. ಸೊ ಸ್ಕ್ವೇರ್ ಮಾಡಿದರೆ 21 ಎರಡು ಸರಿ ಬರ್ಕೊಳ್ಬೇಕು. ನೆಕ್ಸ್ಟು 346.5. ಸೊ ಆಗ ನಿಮಗೆ ಆನ್ಸರು 22/7 ಇಂಟು 21 ಮಲ್ಟಿಪ್ಲೈ ಮಾಡಿದ್ರೆ 1386 ಮೈನಸ್ ಇದೆಷ್ಟು ಬರುತ್ತೆ, 346.5. ಸೊ ಇವೆರಡನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ 1039.5 ಸ್ಕ್ವೇರ್ ಸೆಂಟಿಮೀಟರ್ ಆಯಿತು. ಸೊ ದಿಸ್ ಈಸ್ ದ ಏರಿಯಾ ಆಫ್ ರೆಡ್ ರೀಸನ್. ಇದು ಜಸ್ಟ್ ಯಾವ್ದ್ರದ್ದು, ರೆಡ್ ರೀಸನ್ನಿನ ಏರಿಯಾ. ಸೊ ಈಗ ನಿಮಗೆ ರೆಡ್ ರೀಸನ್ನಿನ ಏರಿಯಾ ಸಿಕ್ತಲ್ವಾ. ನೆಕ್ಸ್ಟ್ ಏನು ಬೇಕು ನಿಮಗೆ, ಥರ್ಡ್ ಕ್ವಶನ್ ಬಂದ್ಬಿಟ್ಟು, ಥರ್ಡು ಏರಿಯಾ ಆಫ್ ಬ್ಲೂ ರೀಸನ್. ಏರಿಯಾ ಆಫ್ ಬ್ಲೂ ರೀಸನ್. ಸೊ ಬ್ಲೂ ರೀಸನ್ನಿನ ಏರಿಯಾ ಬೇಕು ಅಂದ್ರೂ ಅದೇ ರೀತಿ ಮಾಡ್ಬೇಕು. ಈಗ ನೀವೇನು ಮಾಡಬೇಕು, ಏರಿಯಾ ಆಫ್ ಥರ್ಡ್ ಸರ್ಕಲ್, ಏರಿಯಾ ಆಫ್ ಥರ್ಡ್ ಸರ್ಕಲ್ ಮೈನಸ್ ಏನು ಮಾಡಬೇಕು, ಏರಿಯಾ ಆಫ್ ಯಾವುದು ರೆಡ್ ರೀಸನ್ ಅಂತಂದ್ರೆ ಏರಿಯಾ ಆಫ್ ಸೆಕೆಂಡ್ ಸರ್ಕಲ್. ಓಕೆನಾ, ಏರಿಯಾ ಆಫ್ ಸೆಕೆಂಡ್ ಸರ್ಕಲ್. ಆಗ ಏನಾಗುತ್ತೆ ಇಲ್ಲಿ, ಏರಿಯಾ ಆಫ್ ಥರ್ಡ್ ಸರ್ಕಲ್ ಅಂತ ಹೇಳಿದ್ರೆ ಆಕ್ಚುಲಿ ನಿಮಗೆ πr3 ಸ್ಕ್ವೇರು ಮೈನಸ್ ಇಲ್ಲಿ ನಿಮಗೆ ಆಲ್ರೆಡಿ ಥರ್ಡ್ ಸೆಕೆಂಡ್ ಸರ್ಕಲ್ನ ಏರಿಯಾ ಮೇಲ್ಗಡೆ ಬಂದಿದೆ ಎಷ್ಟು, 1386. ಸೊ ಇದಕ್ಕೆ ಏನು ಬರುತ್ತೆ, ನೀವೀಗ 22/7 ಇಂಟು R3 ಸ್ಕ್ವೇರ್ ಅಂದರೆ ಇಲ್ಲಿ ಆ್ಯಕ್ಚುಲಿ ನಿಮಗೆ 21 ಇತ್ತಲ್ವಾ. 21ಗೆ ಏನು ಮಾಡ್ಬೇಕು ನೀವೀಗ, 21ಗೆ ಪ್ಲಸ್ 10.5ನ ಆ್ಯಡ್ ಮಾಡಿ ಸ್ಕ್ವೇರ್ ಮಾಡಬೇಕು. ಓಕೆ, ಆಗ 1386 ಬರುತ್ತೆ. ಸೊ ಈಗ ನೀವು ಬಂದುಬಿಟ್ಟು 22/7 ಇದಿಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ ಆನ್ಸರು, 3118.5 ಮೈನಸ್ 1386 ಬರುತ್ತೆ. ಓಕೆನಾ. ಸೊ ಈಗ ನೀವು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏರಿಯಾ ಆಫ್ ಬ್ಲೂ ರೀಸನ್ ಬಂದ್ಬಿಟ್ಟು 1732.5 ಸ್ಕ್ವೇರ್ ಸೆಂಟಿಮೀಟರ್ ಬಂತು. ಓಕೆ,
ಇದಾದ ನಂತರ ನಿಮಗೆ ಇನ್ನೊಂದು ರೀಸನ್ ಇದೆ, ಏರಿಯಾ ಆಫ್ ವೈಟ್ ರೀಸನ್. ಓಕೆನಾ? ಸೊ ಇಲ್ಲಿ ಏರಿಯಾ ಆಫ್ ವೈಟ್ ರೀಸನ್ ಬೇಕು ಅಂತ ಹೇಳಿದ್ರೆ ನೀವೇನು ಮಾಡಬೇಕೀಗ ನೋಡಿ, ಇಲ್ಲಿ ಏರಿಯಾ ಆಫ್ ವೈಟ್ ರೀಸನ್, ಏರಿಯಾ ಆಫ್ ವೈಟ್ ರೀಸನ್ ಬೇಕಂದ್ರೆ ಏನು ಮಾಡ್ಬೇಕು ಈಗ ನೀವು, ಏರಿಯಾ ಆಫ್ ಫೋರ್ತ್ ಸರ್ಕಲ್, ಏರಿಯಾ ಆಫ್ ಫೋರ್ತ್ ಸರ್ಕಲ್ ಮೈನಸ್ ಏರಿಯಾ ಆಫ್ ಥರ್ಡ್ ಸರ್ಕಲ್ ಮಾಡಿ. ಓಕೆ, ಆಗ ಸೊ ನೋಡಿ ಈಗ ಏರಿಯಾ ಫೋರ್ತ್ ಸರ್ಕಲ್ ಅಂತ ಹೇಳಿದ್ರೆ ಪೈ ಇಂಟು R4 ಸ್ಕ್ವೇರ್ ಮೈನಸ್ ಥರ್ಡ್ ಸರ್ಕಲ್ನ ಏರಿಯಾ ಬಂದ್ಬಿಟ್ಟಿದೆ ನಿಮಗೆ ಇಲ್ಲಿ ಎಷ್ಟು 3118.5 ಬಂದಿದೆ. 3118.5 ಅಂತ ತಗೊಂಡ್ರೆ ಇದೇನಾಗತ್ತೆ 22/7 ಇಂಟು R4 ಆ್ಯಕ್ಚುಲಿ ಏನಾಗತ್ತೆ ಇಲ್ಲಿ 31.5ಗೆ ಪ್ಲಸ್ 10.5ನ ಆ್ಯಡ್ ಮಾಡಿ ಸ್ಕ್ವೇರ್ ಮಾಡಬೇಕು. ಓಕೆನಾ? ಇದು ಆಸ್ ಇಟ್ ಈಸ್ 3118.5. ಸೊ ಈಗ ನೀವು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ, ಇದಿಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಆನ್ಸರ್ ಬಂದ್ಬಿಟ್ಟು 5544 ಬರುತ್ತೆ. ಮೈನಸ್ ಅದರಲ್ಲಿ 3118.5 ಸಬ್ಟ್ರಾಕ್ಟ್ ಮಾಡಿದ್ರೆ ಫೈನಲಿ ಆನ್ಸರ್ ಬಂದು 2425.5 ಸ್ಕ್ವೇರ್ ಸೆಂಟಿಮೀಟರ್ ಬರುತ್ತೆ. ಇದು ಏರಿಯಾ ಆಫ್ ವೈಟ್ ರೀಸನ್. ಓಕೆನಾ? ಸೊ ಇದರಲ್ಲಿ ನಾವು ಏರಿಯಾ ಆಫ್ ಗೋಲ್ಡ್ ರೀಸನ್ ಫೈಂಡ್ ಔಟ್ ಮಾಡಿದ್ವಿ, ಏರಿಯಾ ಆಫ್ ರೆಡ್ ರೀಸನ್ ಫೈಂಡ್ ಔಟ್ ಮಾಡಿದ್ವಿ, ಬ್ಲೂ ರೀಸನ್ ಕೂಡ ಫೈಂಡ್ ಔಟ್ ಮಾಡಿದ್ವಿ, ಹಾಗೇನೆ ವೈಟ್ ರೀಸನ್ ಅನ್ನು ಕೂಡ ನಾವಿಲ್ಲಿ ಫೈಂಡ್ ಔಟ್ ಮಾಡಿದ್ವಿ. ನಮ್ಮ ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಎಕ್ಸಸೈಸ್ನ ಮುಂದಿನ ಕ್ವಶನ್ಸನ್ನು ಸಾಲ್ವ್ ಮಾಡಿ ತೋರಿಸ್ತೀನಿ. ಸೊ ದಯವಿಟ್ಟು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.